ಪ್ರಿಯರಿಗಾಗಿ ಒಂದು ಯಮ್ಮಿಯಾದ ರವಾ ಫ್ರೈ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಹೋಟೆಲ್ಗಳಲ್ಲಿ ಮಾಡುವ ರವಾ ಫ್ರೈ ಥರಾನೇ ಸ್ವಲ್ಪವೂ ಕೋಟಿಂಗ್ ಬಿಟ್ಟು ಹೋಗದೆ, ಎಣ್ಣೆ ಸಹ ಹೀರಿಕೊಳ್ಳದೆ ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡ್ಬೋದು. ಫ್ರೆಶ್ ಆದ ಬೂತಾಯಿ ಮೀನಿನ ರವಾ ಫ್ರೈ ರೈಸ್ ದಾಲ್ ಜೊತೆಗೆ ಒಂದು ಸೂಪರ್ ಟೇಸ್ಟಿ ಆಗುವಂಥದ್ದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೆ ಫ್ರೆಶ್ ಆದ ಬೂತಾಯಿ ಮೀನನ್ನು ಒಂದು ಅರ್ಧ ಕೆಜಿಯಷ್ಟು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಮತ್ತಿ ಮೀನು ಹೇಳ್ತೇವೆ, ಸ್ಯಾರಡನ್ ಅಂತ ಸಹ ಕರಿತೇವೆ. ಮೊದಲು ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿಕೊಳ್ಳುವ. ಇದಕ್ಕೀಗ ಕೆಲವು ಇಂಗ್ರೀಡಿಯೆಂಟ್ಸನ್ನು ತವಾದಲ್ಲಿ ಸೇರಿಸಿ ಡ್ರೈ ರೋಸ್ಟ್ ಮಾಡಿ ನಂತರ ಪೌಡರ್ ಮಾಡಲಿಕ್ಕಿದೆ. 7 ಗಿಡ್ಡ ಮೆಣಸು ಹಾಗೂ ಒಂದು 5 ಬ್ಯಾಡಗಿ ಮೆಣಸನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಇದು ರೋಸ್ಟ್ ಮಾಡ್ತಾ ಇರುವಾಗ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಒಂದು ಅರ್ಧ ಚಮಚ ಜೀರಿಗೆ, 25 ಕಾಳು ಮೆಣಸು, ಒಂದು 6 ಬೆಳ್ಳುಳ್ಳಿದು ಬೀಜ ಸೇರಿಸಿ ಪುನಃ ಇದನ್ನು ರೋಸ್ಟ್ ಮಾಡುವ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕೆಂಪಗೆ ರೋಸ್ಟ್ ಆಗಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ನೋಡಿ ಹುರಿದು ಒಳ್ಳೆ ಘಮ ಬರ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟಾಗುವಾಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ತಂದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸಿ ಜೊತೆಗೆ ಚಿಕ್ಕ ಹುಣಸೆ ಹುಳಿಯನ್ನು ಸಹ ಸೇರಿಸಿ ನೀರು ಹಾಕದೆ ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡಬೇಕು. ನೋಡಿ, ರಫ್ ಆಗಿ ತರಿಯಾಗಿ ಇಲ್ಲಿ ಪೌಡ್ರ್ ಮಾಡಿಟ್ಟಿದ್ದೇನೆ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿ ನೆನೆಸಿದ್ದು, ಇದನ್ನು ಒಂದು ಅರ್ಧ ಗಂಟೆ ನಾನು ನೆನೆಸಿಟ್ಟಿದ್ದೆ. ಇದರ ನೀರನ್ನು ತೆಗೆದು ಈ ಜಾರಲ್ಲೇ ಸೇರಿಸಬೇಕು. ಈ ಥರ ಬೆಳ್ತಿಗೆ ಅಕ್ಕಿ ಸೇರಿಸಿದ್ರಿಂದ ಮೀನಿನ ಕೋಟಿಂಗ್ ತುಂಬ ಚೆನ್ನಾಗಿ ನಿಲ್ತದೆ. ನೀವು ಪುನಃ ಅಕ್ಕಿ ಹುಡಿ ಸೇರಿಸಬೇಕಾಗಿಲ್ಲ. ಅಗತ್ಯಕ್ಕೆ ಬೇಕಾದಷ್ಟು ಸ್ವಲ್ಪವೇ ನೀರನ್ನು ಸೇರಿಸಿ ಇದನ್ನು ರುಬ್ಬಿಕೊಳ್ಬೇಕು. ಮಸಾಲೆ ನೋಡಿ ಈ ರೀತಿ ಗ್ರೈಂಡ್ ಆಗಿದೆ. ಈ ಬದಿಯಲ್ಲಿ ಮೀನನ್ನು ಕ್ಲೀನ್ ಮಾಡಿ ಅಗತ್ಯಕ್ಕೆ ಬೇಕಾದಷ್ಟು ಉಪ್ಪು ಹಾಗೂ ಅರಶಿನ ಹುಡಿ ಸೇರಿಸಿ ಇಟ್ಟಿದ್ದೇನೆ. ಈಗ ರುಬ್ಬಿದ ಮಸಾಲೆ ಇದೆಯಲ್ಲ, ಇದನ್ನು ಸೇರಿಸುವ. ಮಸಾಲೆ ಉಳಿದ್ರೆ ನಾವು ಫ್ರಿಜ್ಜಲ್ಲಿಟ್ಟು 1 ವಾರ ತನಕ ಉಪಯೋಗಿಸಬಹುದು. ಅಗತ್ಯಕ್ಕೆ ಬೇಕಾದಷ್ಟೇ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮೀನಿಗೆ ಕೋಟ್ ಮಾಡಬೇಕು. ಮಸಾಲೆ ಸಾಮಗ್ರಿಗಳ ಜೊತೆಗೆ ಈ ಬೆಳ್ತಿಗೆ ಅಕ್ಕಿ ಸೇರಿಸಿ ಕೋಟ್ ಮಾಡೋದರಿಂದ ಇದರ ಕೋಟಿಂಗ್ ಹೋಗುವುದಿಲ್ಲ. ಹುಡಿ ಸೇರಿಸಿ ಫ್ರೈ ಮಾಡೋದಕ್ಕಿಂತ ಈ ರೀತಿ ಮಸಾಲೆ ರುಬ್ಬಿ ಮೀನನ್ನು ಫ್ರೈ ಮಾಡಿದರೆ ತುಂಬ ಟೇಸ್ಟಿ ಆಗ್ತದೆ. ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧದಿಂದ 1 ಗಂಟೆ ನಾವು ಮ್ಯಾರಿನೇಟ್ ಮಾಡಬೇಕು. ಹಾಗಿದ್ರೆ ಉಪ್ಪು ಖಾರ ಹುಳಿ ಮೀನಿಗೆ ಚೆನ್ನಾಗಿ ಸೇರಿಕೊಳ್ತದೆ. ಈ ಬದಿಯಲ್ಲಿ ನಾನು ಒಂದು ಮೀಡಿಯಂ ರವೆ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಈಗ ನೋಡಿ, ಮ್ಯಾರಿನೇಟ್ ಆದ ಮೀನನ್ನು ಈ ರವೆಯಲ್ಲಿ ಮೀನನ್ನು 2 ಬದಿ ಚೆನ್ನಾಗಿ ಕೋಟ್ ಮಾಡಬೇಕು. ಒಂದೊಂದೇ ಮೀನನ್ನು ಈ ರೀತಿಯಲ್ಲಿ ಕೋಟ್ ಮಾಡಿ ಪಕ್ಕಕ್ಕಿಡುವ. ಇಲ್ಲಿ ಬಾಣಲೆಯಲ್ಲಿ ತೆಂಗಿನೆಣ್ಣೆಯನ್ನು ಸೇರಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕಾದ ಎಣ್ಣೆಯಲ್ಲಿ ರವಾದಲ್ಲಿ ಕೋಟ್ ಮಾಡಿದ್ದ ಮೀನನ್ನು ಒಂದೊಂದಾಗಿ ಬಿಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು. ಫ್ಲೇಮ್ ಹೈ ಮಾಡಬಾರ್ದು, ಹೊರಗಿಂದ ಮಾತ್ರ ಕಾಯ್ತದೆ, ಒಳಗೆ ಹಸಿ ಹಸಿಯಾಗಿರ್ತದೆ. ಲೋ ಫ್ಲೇಮಲ್ಲಿ ಸಹ ಕಾಯಿಸಬಾರ್ದು, ಎಣ್ಣೆ ಹೀರಿಕೊಳ್ತದೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು. ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ನಾವು ಇದನ್ನು ಮಗಚಬಾರ್ದು, ಕೋಟಿಂಗ್ ಬಿಟ್ಟು ಹೋಗ್ತದೆ. 1 ರಿಂದ 2 ನಿಮಿಷ ಬಿಟ್ಟು ಮೀನನ್ನು ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಇದೇ ರೀತಿ ಫ್ರೈ ಮಾಡಬೇಕು. 2 ಬದಿ ಈ ಥರ ತಿರುವುತ್ತಾ ಕ್ರಿಸ್ಪ್ ಆಗುವವರೆಗೆ ಫ್ರೈ ಮಾಡುವ. ಇಷ್ಟು ಹೊತ್ತು ಫ್ರೈ ಮಾಡಿದಾಗಿದೆ. ಈಗ ನೋಡಿ, ಕಲರ್ ಸ್ವಲ್ಪ ಕೆಂಪಗಾಗ್ತಾ ಬಂದಿದೆ. ಈ ಥರ ಬಣ್ಣ ಬರುವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಬಾಣಲೆಯಿಂದ ತೆಗೆಯುವ. ನೋಡಿ ಎಷ್ಟು ಕ್ರಿಸ್ಪಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇದೇ ರೀತಿ ಉಳಿದ ಮೀನನ್ನು ಸಹ ನಾವು ಫ್ರೈ ಮಾಡಬೇಕು. ಹಾಕಿದ ತಕ್ಷಣ ಇದನ್ನು ಮಗಚಬಾರ್ದು. ಎಲ್ಲ ಬದಿ ಇದೆಯಲ್ಲ ಈವನ್ ಆಗಿ ಇದು ಕಾಯಬೇಕು. ಟೇಸ್ಟ್ ವೈಸ್ ಅಂತೂ ಈ ಮತ್ತಿ ಮೀನಿದು ಫ್ರೈ ಇದೆಯಲ್ಲ ಸೂಪರ್ ಆಗ್ತದೆ. 2 ಬದಿ ಚೆನ್ನಾಗಿ ಈ ರೀತಿ ಕೆಂಪಗೆ ಕಾದ ನಂತರ ಬಾಣಲೆಯಿಂದ ತೆಗೆಯುವ. ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿರುವುದರಿಂದ ಎಣ್ಣೆಯ ಫ್ಲೇವರ್ ಜೊತೆಗೆ ಮೀನಿನ ಘಮ ಜೊತೆಗೆ ಮಸಾಲೆದು ಟೇಸ್ಟ್ ಸೇರಿ ವಾವ್ ಸೂಪರ್ ಆಗ್ತದೆ. ಹೋಟೆಲ್ಗಳಲ್ಲಿ ಸಿಗ್ತದಲ್ಲ ಅಷ್ಟೇ ಟೇಸ್ಟ್ ಆಗ್ತದೆ. ಮೀನು ಫ್ರೈ ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಇದೇ ರೀತಿ ಮಸಾಲೆ ಹಾಕಿ ಮಾಡಿ ನೋಡಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಮಸಾಲೆ ಸೇರಿಸಿ ಅಥವಾ ಇದೇ ಮಸಾಲೆಯನ್ನು ಸೇರಿಸಿ ಬೇರೆ ಮೀನಿನ ರವಾ ಫ್ರೈ ಸಹ ಮಾಡ್ಬೋದು. ರೈಸ್ ದಾಲ್ ಹಾಗೂ ಈ ಫ್ರೈ ಇದೆಯಲ್ಲ ಸೂಪರ್ ಟೇಸ್ಟ್ ಲಂಚ್ ಕಾಂಬೋ ಅಂತ ಹೇಳ್ಬೋದು. ಇವತ್ತಿನ ರೆಸಿಪಿ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.